बोलो भारत माता की, बोलो भारत माता की, हिंदू धर्म की, सनातन धर्म की, बोलो भारत माता की, वंदे वंदे वंदे. ಪ್ರಾತಸ್ಮರಣೀಯರಾದ ಸದ್ಗುರುದೇವರ ಪವಿತ್ರ ಚರಣಾರವಿಂದಗಳಲ್ಲಿ ವಂದಿಸಿ ಭಾರತೀಯ ಸರ್ವ ಸಂತ ಸಜ್ಜನರ ಸನ್ನಿಧಾನದಲ್ಲಿ ಪ್ರಣಾಮಗಳ ಸಮರ್ಪಣೆ ಮಾಡಿ 18 ದಿನಗಳ ಕಾಲ ತಮ್ಮೆಲ್ಲರಿಗೆ ಅಮೃತವನ್ನು ಉಣಿಸಿರ್ತಕ್ಕಂಥ ಜ್ಞಾನಾಮೃತವನ್ನು ಉಣಿಸಿರ್ತಕ್ಕಂಥ ಆತ್ಮೀಯ ಗುರುಬಂಧುಗಳಾದ ಅಮೃತಾನಂದ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ವಂದನೆಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕಾರಗಳನ್ನು ಹೇಳಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶವಂತರಾವ್ ಗೌಡ ಪಾಟೀಲ್ ಅವರಲ್ಲೂ ಕೂಡ ನಮಸ್ಕಾರಗಳನ್ನು ಹೇಳಿ ಯುವಕರಲ್ಲಿ ಹಿರಿಯರಲ್ಲಿ ಸಂಯೋಜನೆ ಮಾಡಿರುವಂಥ ಪ್ರವಚನ ಕಮಿಟಿಯ ಎಲ್ಲ ಸಂಯೋಜಕರಲ್ಲಿ ಎಲ್ಲ ತಾಯಂದ್ರಲ್ಲಿ ತಮ್ಮಲ್ಲಿ ಶರಣಾರ್ಥಿಗಳನ್ನು ನಮಸ್ಕಾರಗಳನ್ನು ಹೇಳ್ತಾ ಎಲ್ಲರೂ ಕೂತು ಮಾತಾಡಿದರು. ಈ ಮನುಷ್ಯ ಯಾಕೆ ನಿಂತಪ್ಪ, ನೀವು ಸ್ವಲ್ಪ ಏನ್ರಿ ಅನಿಸ್ತಿರ್ಬೇಕಲ್ರಿ, ಮನುಷ್ಯ ಯಾಕೋ ನಿಂತನಲ್ಲಿ ಎಲ್ಲ ಕುಂತಾರಂತ ಒಂದು 10-20 ನಿಮಿಷ ಜರ ಕುಂಡ್ತಿರೇವ ಸಮಾಧಾನ ಕುಂತು ಕೇಳ್ತೀರೇನು? ನಾ ಭಾಳ ದೂರಿಂದ ಬಂದೇನಂದ್ರೆ ಭಾಳ ಮಾತಾಡ್ಬೇಕಲ್ರಿ. ರಾತ್ರಿ 12 ಗಂಟೆಗೆ ಬಂದೇನಿ, 300 ಕಿಲೋಮೀಟರ್ ಕೊಲ್ಹಾಪುರ ಸಮೀಪದಿಂದ ಬಂದೇನಿ, ಕರ್ನಾಟಕ ಬೌಂಡ್ರಿಂದ. ಅಂದ್ರೆ ನಾನು ಹೆಚ್ಚು ಮಾತಾಡ್ಬೇಕು, ಅದಕ್ಕಾಗಿ ಎದ್ದು ನಿಂತೀನಿ. ಎದ್ದು ಹೋಗೋದು ಇರ್ತದ. ಇನ್ನೇನು ಚಳಿ ಇಲ್ಲ, ಬಿಸಿಲು ಶುರುವಾಗೈತಲ್ರಿ, ಇನ್ನೇನು ಚಳಿ ಸಣ್ಣಂಗೆ ಹೋಗ್ತದ. ತಾವೆಲ್ಲರೂ ಕೆಲವು ವೇಳೆ ಕೊಡ್ತೀರಿ ಅಂತ ನಾ ಎದ್ದು ನಿಂತೀನಿ. ಸುಮಾರು ನಿಮಗೆ ಬೇಸರ ಆಗುವಂಗಂತೂ ಹೇಳಂಗಿಲ್ಲ. 18 ದಿನಗಳ ಕಾಲ ಇಂಡಿಯಲ್ಲಿ ಇದೊಂದು ಜ್ಞಾನದ ದಾಸೋಹ ನಡೀತು. ಮೊದಲನೇ ಸಲ ಅಪ್ಪಗಳ ಪ್ರವಚನಗೆ ಒಂದು 15-18 ವರ್ಷಗಳ ಅಚ್ಚಿ ಕಡಿಮೆ ಪ್ರವಚನ ಆಗಿತ್ತು, ಅವಾಗೂ ನಾವು ಬಂದಿದ್ದೀವಿ. ಎರಡನೇ ಸಲ ಅಮೃತಾನಂದಪ್ಪಳ ಸತ್ಸಂಗ ಕಾರ್ಯಕ್ರಮದ ಸಮಾರೋಪಕ್ಕೂ ಕೂಡ ಇವತ್ತಿನ ದಿನ ನಾವು ಬಂದೇವಿ. ನಿಮ್ಮೆಲ್ಲರನ್ನು ನಾವು ನೋಡಿದಾಗ ಮನುಷ್ಯಗೆ ಬಹಳ ಖುಷಿ ಅನಿಸ್ತದೆ, ಸಂತೋಷ ಅನಿಸ್ತದೆ. ಇವತ್ತಿನ ದಿನ ಜ್ಞಾನಯೋಗಿಗಳಾಗಿರ್ತಕ್ಕಂಥ ನಡೆದಾಡೋ ದೇವರು ನಮ್ಮ ಸದ್ಗುರು ದೇವರು ಮಹಾನಿರ್ವಾಣ ಸಮಾಧಿಯನ್ನು ಪಡ್ಕೊಂಡಿರುವಂಥ ದಿನ ಇವತ್ತಿನ ದಿನ. ಸಿದ್ದೇಶ್ವರಪ್ಪಗಳು ನಾವೆಲ್ಲರೂ ಎಲ್ಲೇದೇವ್ರಿ ಅಂತ ನೀವು ಕೇಳಿದ್ರೆ, ನಾವೆಲ್ಲರೂ ಈ ಕಲಿಯುಗದಾಗದಿ. ಯಾವ ಯುಗದಾಗದೀವಿ? ಹಿಂದಿನ ಯುಗಗಳು ತಪಯುಗ, ಪುಣ್ಯಯುಗ, ಜ್ಞಾನಯುಗ ಅಂತ ಹಿಂದಿನೆಲ್ಲ ಚಲೋ ಇದ್ದು ಅಂತ ಹೇಳ್ತಾರೆ. ಏನ್ರಿ ಕಲಿಯುಗ, ಕಲಿಕಾಲ, ಈ ಕಲಿಯುಗದಾಗ ನಾವೆಲ್ಲ ಹುಟ್ಟಿದೀವಲ್ಲ ಅಂತ ನೀವು ಇನ್ನೊಂದು ಮಾತು ಅನ್ಬೋದು. ಆದರೆ ಈ ಕಲಿಯುಗದೊಳಗೆ ನಾವೆಲ್ಲ ಹುಟ್ಟಿದೀವಿ ಪ್ರಶ್ನೆನೇ ಇಲ್ಲ. ಆದರೆ ಈ ಕಲಿಯುಗ ಅನ್ನತಕ್ಕಂಥದ್ದು ಧರ್ಮಯುಗ ಯಾರಿಂದ ಆಯ್ತಂದ್ರೆ ಅದು ಸಿದ್ದೇಶ್ವರ ಅಪ್ಪಗಳಿಂದ ಆಯ್ತಂತ ಇವತ್ತು ನಾವು ಅನ್ನಬೇಕು. ಯಾರ್ದು ಕಲಿಯುಗ, ಆದ್ರೆ ಅವ್ರು ನಡೆದಾಡಿ ಒಂದು 83 ವರ್ಷ ಈ ಜಗತ್ತಿನ ಭಾರತ ದೇಶದಲ್ಲಿ ನಡೆದಾಡ್ರಲ್ಲ, ಇದು ಕಲಿಯುಗ ಆಗಲಿಲ್ಲ, ಕಲಿಯುಗ ಧರ್ಮಯುಗ ಆಯ್ತ ಇವತ್ತಿನ ದಿನ. ನೀವು ಹೋಗಿ ಅಕಸ್ಮಾತ್ ನಾಳೆ ಭಗವಂತನ ಮುಂದೆ ಹೋಗಿ ನಿಂತಾಗ ಎಷ್ಟು ಪುಣ್ಯ ಮಾಡಿದಿ, ಎಷ್ಟು ಪಾಪ ಮಾಡಿದಿ, ನೀ ಏನು ಕೆಲಸ ಮಾಡಿದಿ ಅಂತ ಅಕಸ್ಮಾತ್ ದೇವ್ರು ನಿಮಗೆ ಮುಂದಲ್ಲಿ ಕೇಳಿದ ಬಳಿಕ ಏನೂ ಇಲ್ಲ, ನಾ ಹುಟ್ಟಿದ ದಿನಮಾನದೊಳಗೆ, ನಾ ಇದ್ದ ದಿನಮಾನದೊಳಗೆ ಸಿದ್ದೇಶ್ವರಪ್ಪಗಳು ಇದ್ರಲ್ಲ ಅವನು ಕಣ್ತುಂಬ ನಾನು ನೋಡೇನೆ ಅಂತಂದ್ರೆ ಎಲ್ಲಾ ನರಕ ಬಾಗಿಲುಗಳು ತೆರೀಬಹುದು ಏನೋ ಅಂತ ನನಗೆ ಅನಿಸ್ತದ. ನಾವು ಅಪ್ಪುಗಳ ಯುಗದಲ್ಲಿ ನಾವು ಹುಟ್ಟಿದೀವಿ, ಅಪ್ಪುಗಳನ್ನು ನೋಡಿದೇವಲ್ಲ, ಅದೇ ನಮ್ಮ ಭಾಗ್ಯ ಅಂತಕ್ಕಂಥದ್ರ ಜೊತೆಗೆ ಇನ್ನೊಂದು ನಮ್ಮ ಮನಸ್ಸಿಗೆ ಏನು ಖುಷಿ ಅನಿಸ್ತದ, ಅಪ್ಪುಗಳು ಯಾವ ಪೀಠಕ್ಕಾಗಲಿಲ್ಲ, ಅಪ್ಪುಗಳು ಯಾವ ಮಠ ಕಟ್ಟಲಿಲ್ಲ, ಯಾವ ಸಂಘ ಸಂಸ್ಥೆಗಳನ್ನು ಮಾಡಲಿಲ್ಲ ಅಲ್ರಿ. ಒಂದು 1000 ದೊಡ್ಡ ಮಠಗಳು, 100 ಕೋಟಿ ಮಠಗಳು ಎಲ್ಲ ದೇಶ ತುಂಬ ಇದಾವ. ಅದರ ಅಪ್ಪುಗಳು ಯಾವ ಮಠ ಕಟ್ಟಲಿಲ್ಲ. ಅದರ ಅಪ್ಪುಗಳು ಏನು ಕಟ್ಟಿ ಹೋದ್ರಂದ್ರೆ ಅವರು ಗುಡಿ ಕಟ್ಟಲಿಲ್ಲ, ಅಪ್ಪುಗಳು ಮಠ ಕಟ್ಟಲಿಲ್ಲ. ಆದರೆ ಇವತ್ತಿನ ದಿನ
ಭಾರತ ದೇಶ ತುಂಬ ಮನಿ ಮನಸ್ಸುಗಳ ಪರ್ಯಂತರವಾಗಿ ಹೋಗಿ ಎಲ್ಲರಿಗೆ ಬೆಳಕು ಕೊಡುವಂತ ಈ ಜೀವಂತ ಮಟ್ಟ ಮಂದಿರಗಳನ್ನು ನಿರ್ಮಾಣ ಮಾಡಿ ಹೋದ್ರಲ್ಲ. ಅಪೋಳ ಸಂಪತ್ತು ಯಾವ್ದ್ರಿ? ಅಪೋಳ ಹಿಂದೆ ಬಿಟ್ಟು ಹಿರಿಯರ್ ನಾವೇನ ಕಳಿಸಿ. ಈಗ ನಿಮ್ಮನ್ನ ಕೇಳಿದಾಗ ನಿಮ್ ತಂದೆಯವ್ರು ಏನ್ ಬಿಟ್ಟು ಹೋಗ್ಯಾರ್ರಿ? 20 ಎಕರೆ ತೋಟ ಮಾಡ್ಯಾರ್ರಿ, ಇಂಡಿ ಒಳಗ 2 ಅಂಗಡಿ ಕಟ್ಟಿ ಬಾಡಿಗೆ ಕೊಡ್ರಿ ಅಂತ ಹೇಳಿ ಹೋಗ್ಯಾರ. ನೀವ್ ಅಂತಿರ್ಲಿ 20 ಎಕರೆ ತೋಟ ಅದ, ಇಂಡಿಯಾಗ 1 ಜಾಗ ಅದ, ಬ್ಯಾಂಕ್ ಬ್ಯಾಲೆನ್ಸ್ ಅದ, ನಮ್ಮ ಅಪ್ಪ ಬಿಟ್ಟು ಹೋಗ್ಯಾನ ಅಂತಿರ್ಲ. ಅದ್ರ ನಮ್ಮ ನಡೆದಾಡದೇವ್ರು ನಮ್ಮ ಗುರುಗಳು ಏನ್ ಬಿಟ್ಟು ಹೋಗ್ಯಾರಂದ್ರೆ ಹೋಗುತ್ನಾಗ ಬಿದ್ದು ಹೋಗುವಂತ ಗೋಡೆಗಳನ್ನ, ನಷ್ಟ ಆಗುವಂತ ಸಂಪತ್ತು ಬಿಟ್ಟು ಹೋಗಲಿಲ್ಲ. 100 ಸನ್ಯಾಸಿಗಳನ್ನ ನಿರ್ಮಾಣ ಮಾಡಿ ಚಲಿಸುವಂತ ಜ್ಞಾನದ ಮಂದಿರಗಳನ್ನ ಈ ಸನ್ಯಾಸಿಗಳನ್ನ ನಿರ್ಮಾಣ ಮಾಡ್ಯಾರಲ್ಲ. ಇದು ನಡೆದಾಡೋ ದೇವರು ಸಿದ್ದೇಶ್ವರ ಅಪ್ಪಗಳು ಮಾಡಿರ್ತಕ್ಕಂಥ ದೊಡ್ಡ ಕೆಲಸ ಅನ್ನೋಂಥದ್ರ ಜೊತೆಗೆ ಇನ್ನೊಂದು ಮಾತನ್ನ ನಾವೆಲ್ಲರೂ ಕೇಳ್ಬೇಕು. ಇವತ್ತು ನಿರ್ವಾಣ ಅಪ್ಪಗಳು ಏನಾದ್ರು ಮಹಾಸಮಾಧಿ. ಸಮಾಧಿ 2 ಪ್ರಕಾರ. ಯಾವ ಸ್ವಾಮೀಜಿ? ಈ ಮಣ್ಣಿನಿಂದ, ತಂದೆ ತಾಯಿಗಳಿಂದ, ಈ ನಿಸರ್ಗದಿಂದ ಇದೊಂದು ದೇಹ ಬಂತು. 100 ವರ್ಷ ಮಾನ, ಅಭಿಮಾನ, ಸನ್ಮಾನ, ಸಂಸಾರದಲ್ಲಿ ತಂದೆ ತಾಯಿ ಮಗ ಏನೋ ಅನ್ಸ್ಕೊಂಡು ಒಂದಿನ ಈ ಮಣ್ಣಿನೊಳಗೆ ಈ ಶರೀರ ಅನ್ನೋದು ಸಮಾನ ಆಗಿ ಹೋಯ್ತಲ್ಲ, ಇದೊಂದು ಸಮಾಧಿ. ಇದು ಬಾಹ್ಯ ಸಮಾಧಿ. ಯಾವ್ದ್ರಿ? ಇಲ್ಲಿಂದನ ಬರ್ತದು ಅಲ್ರಿ. ಮಣ್ಣಿನಿಂದ ಅನ್ನ, ಅನ್ನನಿಂದ ಶಕ್ತಿ, ರಕ್ತ, ಅದರಿಂದ ಒಂದು ತಂದೆ ತಾಯಿಗಳು ಕೊಟ್ಟಂತ ಕೊಡೆಗೆ ಗಿಫ್ಟ್ ಯಾವುದು? ಇದೊಂದು ಶರೀರ. ಇದು ಬಂತು ಮಣ್ಣಿನಿಂದ. ಮಾನ, ಅಭಿಮಾನ, ಸನ್ಮಾನ ಜೊತೆಗೆ ಬಾಳಿತ್ತು. ಕೊನೆಗೆ ಮಣ್ಣಿನ ಜೊತೆಗೆ ಹೋಗಿ ಮಣ್ಣಾಯ್ತು, ಸಮಾಧಿ ಅಂತ ಹೇಳ್ತಾರೆ. ಆಯ್ತು, ಇದೊಂದು ಹೊರಗಿಂದು. ಅದರ ಒಳಗಿರುವಂತ ಜೀವ ಅಂತಕ್ಕಂಥದ್ದು ಐತೆಲ್ಲ, ತನ್ನ ಜೀವ ಭಾವವನ್ನು ನಷ್ಟಗೊಳಿಸ್ಕೊಂಡು ಇವತ್ತಿನ ದಿನ ಮಹಾ ಬೆಳಕದೊಳಗೆ ಬೆಳಕಾಗಿ ಬೈಲೊಳಗೆ ಬೈಲಾಗಿ ಹೋಗ್ತಕ್ಕಂಥದ್ದು ಐತೆಲ್ಲ, ಅದು ಮಹಾಸಮಾಧಿ, ಅದು ನಿರ್ವಿಕಲ್ಪ ಸಮಾಧಿ. ಇವತ್ತಿನ ದಿನ ಅಪ್ಪಗಳು ಏನ್ ಪಡ್ಕೊಂಡ್ರು ಜಗತ್ತಿನೊಳಗ? ತೀರಿದ್ರು, ದೇಹ ಬಿಟ್ರು, ಅವ್ರು ನೆನೆಸ್ಕೊಳ್ತಾ ಇದ್ವಿ. ನಿಮ್ಗೆ ಇನ್ನೊಂದು ಸರಳ ಮಾತನ್ನ ಹೇಳ್ರೆ, ಈ 15 ದಿನ ಪ್ರವಚನ ನಡೀತಲ್ಲ, ಮುಂದೊಂದಿಷ್ಟು ಅರಿವಿ ಹಾಕ್ಯಾರ. ಏನ್ ಹಾಕ್ಯಾರು? ಮುಂದೊಂದಿಷ್ಟು ಅರಿವಿ ಹಾಕಿದಾರ. ಸುತ್ತಮುತ್ತ ಒಂದಿಷ್ಟೆಲ್ಲ ಡಿಕೋರೇಷನ್ ಅದ. ಇಲ್ಲೊಂದು ಚೆನ್ನಾಗಿರುವಂತ ಸ್ಟೇಜ್ ಅದ. ಅವಂದಿಲ್ರಿ 18 ದಿವಸ ಅಚ್ಚಿ ಕಡೆ ಇದ್ದಿದ್ದಿಲ್ಲ. ನಾಳೆ ಬಂದು ನೋಡ್ರಿ, ಅಯ್ಯಯ್ಯೋ ಏನೇನೋ ಬಹಳ ಚಂದಿತ್ತು, ಎಲ್ಲ ಮುಗಿದು ಹೋಯ್ತು ಅಂತ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೇನೆ. ಈ ಒಂದು 18 ದಿನ ಇಲ್ಲಿಂದ ಏನೋ ಕಂಡಿತ್ತು, ಡಿಕೋರೇಷನ್ ಮುಂದಿಂದ ಎಲ್ಲ ಚೆನ್ನಾಗಿ ಎಲ್ಲ ಕಾಣಿತು, ಇವತ್ತು ಅದನ್ನ ತೆಗೆದು ಹಾಕ್ತೀವಿ. ಆದ್ರೆ ಈ 18 ದಿನ ಮುಂಚಿತವಾಗಿ ಇದೊಂದು ಚೆನ್ನಾಗಿರುವಂತ ಬೈಲಿತ್ತು. ಹೌದ್ರೆ? ಚೆನ್ನಾಗಿರುವಂತ ಬೈಲ ಇತ್ತು. ಆಮೇಲೆ ನಾಳೆ ಹಿಡ್ಕೊಂಡು ಮತ್ತ 100,000 ವರ್ಷ ಬೈಲ್ ಇರ್ತದ. ಕಟ್ಟಿದ್ದು ಯಾವುದು? ಇದು ಡೆಕೋರೇಷನ್ ಸ್ಟೇಜ್ ಹಾಕಾಕ ಬರ್ತದ, ಇದನ್ನ ತೆಗೆದು ಬಿಡಾಕ ಬರ್ತದ. ಅದ್ರ 1,000 ಲಕ್ಷ ವರ್ಷ ಆದ್ರೂ ಸಹಿತ ಹಕ್ಕಾಕು ತೆಗಿಲಾಕ ಬರ್ಲಾರ್ದ, ಒಟ್ಟ ತೆಗಿಲಾರ್ದ ಯಾವಾಗ ಉಳಿಯುವಂತ ಬೈಲೈತೆಲ್ಲ, ಅದನ್ನ ಯಾರು ತೆಗ್ಯಾಕ ಬರಂಗಿಲ್ಲ, ಅದನ್ನ ಯಾರು ಹಾಕಾಕ ಬರಂಗಿಲ್ಲ. ಇದನ್ನ ಕಂಡಾಗ ಖುಷಿ ಆಗ್ತದ, ತೆಗೆದ ಬಳಕೆ ಬೈಲಾತಪ್ಪ ಅಂತ ಅನಿಸ್ತದ. ಹಂಗ ಸಿದ್ದೇಶ್ವರ ಅಪ್ಪಗಳು ಅನ್ನೋಂತ ಒಂದು ಶರೀರ ಬಂತು, 80 ವರ್ಷ ಉಳಿತು. ಆ ಕಡೆ ನೋಡಿದಾಗ ಗುರುಗಳು ಇದ್ರಪ್ಪ, ಈಗ ಹೋದ್ರಂತ ಅಕಸ್ಮಾತ್ ಅನಿಸ್ತದ. ಶರೀರ ಇರೋಕ್ಕಿಂತ ಮೊದಲು ಮಹಾತತ್ವ ಬೈಲ್ ಅನ್ನೋದು ಅಪ್ಪಗಳ ಜ್ಞಾನದ ಬೆಳಕದಲ್ಲಿ ಅದಾರ. ಕಂಡು 80 ವರ್ಷದಾಗೂ ಕಣ್ಮುಂದ್ ನೋಡೇವಿ. ಕೊನೆಗೆ ಅಪ್ಪಗಳು ಏನ್ ಮಾಡಿರು? ತೆಗೆದು ಯಾವ್ದು ಕಾಣತೈತಿ ಅದನ್ನ ತೆಗೆದ ಬೆಳಕದೊಳಗೆ ಬೆಳಕಾದ ಬಳಿಕ ಅದನ್ನ ತೆಗೆದು ಹಾಕ್ಲಿಕ್ಕೆ ಬರ್ಲಾರ್ದಂತ ಮಹಾಸಮಾಧಿಯನ್ನ ಒಬ್ಬ ಗುರು ಪಡ್ಕೊಳ್ತಿರ್ತಾನೆ. ತೆಗೆದು ಹಾಕಲಾಕ ಬರ್ಲಾರ್ದಂತ ಒಂದು ಯಾವ್ದು ತತ್ವ ಐತೆಲ್ಲ, ಅದು ಪರಮ ಸತ್ಯ. ಅದು ಪರಮ ಸತ್ಯ, ಅದು ಸಾಕ್ಷಾತ್ಕಾರ ಅಂತ ನಾವನ್ನ ಹೇಳ್ತೀವಲ್ಲ. ಮನಿಗಳು ಕಟ್ಟಾಗ ಬರ್ತದ, 100 ವರ್ಷದಾಗ ಮನಿಗಳು ಬಿದ್ದು ಹೋಗ್ತಾವ, ಮನಿ ನಿರ್ಮಾಣ ಆಗ್ತಾವ. ಅದ್ರ ಮನಿ ಒಳಗಿನ ಹೊರಗಿನ ಬೀಳೋದು ಬೈಲು ಐತೆಲ್ಲ, ಅದನ್ನ ಯಾರು ಕಟ್ಟಿಲ್ಲ, ಯಾರು ತೆಗಿಯಕ್ಕಾಗಂಗಿಲ್ಲ. ಬೈಲು ಕಡೆ ನೋಡಿದ ಬಳಿಕ ಬೀಳೋದು ಹೋಗೋ ಪ್ರಶ್ನೆ ಇಲ್ಲ. ಆತ್ಮ ತತ್ವ ಕಡೆ ನೋಡ್ಲಿಕ್ಕೆ ಹೋದ್ರೆ ಅಪ್ಪಗಳ ಹೋಗಿಲ್ಲ, ಅಪ್ಪಗಳು ಯಾವಾಗಲೂ ಇದ್ದಾರೆ ಅಂತ ಸುಂದರವಾಗಿರ್ತಕ್ಕಂಥ ಅಪ್ಪಗಳು. ನಿಮ್ಗೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಮುತ್ತು ನೀರುಳು ಹುಟ್ಟಿ ಮತ್ತೆ ನೀರಾಗುವುದೇ. ಅಲ್ರಿ, ಏನ್ ಹೇಳ್ತಾರ? ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ಲಕ್ಷಾಂತರಕ್ಕೆ ಬೆಲೆಯುವುದಲ್ಲದೆ, ತತ್ವಜ್ಞಾನಿಯವನು ಹುಟ್ಟುವ ನರನಲ್ಲ. ಒಂದು ಮಾತನ್ನ ಹೇಳ್ತಾರೆ, ಮುತ್ತೆಲ್ಲಿ ಹುಟ್ಟ್ಯದ? ನೀರಿನೊಳಗೆ ಹುಟ್ಟ್ಯದ. ಅಲ್ರಿವಾ, ಈ ನೀರಿನೊಳಗೆ ಒಂದು 2-3 ಪ್ರಕಾರ ಇರ್ತಾವ. ಏನ್ರಿ? ಒಂದು ಏನಾಗ್ತದ? ಬಾಷ್ಪವಾಗಿ ಮೋಡ ಆಗಿ ಮಳೆಯಾಗಿ ಸುರಿದು ಮತ್ತ ಸಮುದ್ರನ ಕೂಡ್ತಕ್ಕಂಥದ್ದು. ಒಂದು ಬಾಷ್ಪವಾಗಿ ಇಬ್ಬನಿ ಆಗ್ತದೆ. ಯಾವುದೋ ಒಂದು ಹೂವಿನ ದಳದ ಮೇಲೆ ಕುಂತ ಈ ಮುಂಜಾನೆ ಇರುವಂತ ಬಿಸಿಲಿಗೆ ಒಂದಿಟ್ಟು ಮುತ್ತದ ಗತೆ ಮಿಂಚಿ ಮತ್ತದು ಬಾಷ್ಪ ಆಗಿ ಹೋಗ್ತದೆ. 2ನೇದು. ಮತ್ತ ಮ್ಯಾಗಿಂದ ಬಂದ ಎಲ್ಲೋ ಕೊಳಚಾಗೋ ಮಣ್ಣಾಗೋ ಬಿದ್ದು ಹಿಂಗೆ ಹೋಗ್ತದ. ಒಂದು ಮ್ಯಾಗ ಬಿದ್ದು ಸೋರೆ ಸಮುದ್ರ ಕೂಡೋದು. ಒಂದು ಮಿಂಚು ಒಂದಿಷ್ಟು ಹನಿಯಾಗಿ ಬಾಷ್ಪವಾಗಿ ಹೂವಿನ ಎಲೆ ಮ್ಯಾಗ ಇದ್ದದು ಕರಗಿ ಹೋಗೋದು. ಇನ್ನೊಂದು
ಮಣ್ಣೊಳಗೆ ಬಿದ್ದು ಹಿಂಗೆ ಹೋಗೋದು ಇನ್ನೊಂದು. ಆದ್ರೆ ಇವೆಲ್ಲದರ ಮಧ್ಯದಲ್ಲಿ ಉಳಿಯೋದು, ಕಾಯಂ ಉಳಿಯೋದು ಒಂದದ. ಇಬ್ಬನಿ ಹನಿಯಾಗಿ ಕರಿಗೆ ಹೋಗೋದೈತಿಲ್ಲ, ಅದು ಕಂಡು ಹೋಗ್ತದೆ. ಎಲ್ಲೋ ಮಣ್ಣಾಗಿ ಬಿದ್ದು ಹಿಂಗೆ ಹೋಗ್ತದ, ಅದು ಖಾನಿ ಹಿಂಗೆ ಹೋಗ್ತದೆ. ಅದರ ಮುತ್ತು ನೀರೊಳಗೆ ಹುಟ್ಟಿ ಅದು ಗಟ್ಟಿಗೊಂಡಂತ ಮುತ್ತು ಐತಿಲ್ಲ, ಅದು ಬಾಷ್ಪ ಆಗಂಗಿಲ್ಲ, ಕರಿಗೆ ಹೋಗಂಗಿಲ್ಲ, 1000 ವರ್ಷಗಟ್ಟಲೆ ಶಾಶ್ವತವಾಗಿ ಉಳಿತದ ಜೀವನದೊಳಗೆ. ಹಂಗ ನಾವು ಆ ಊರು ಪಂಚರು, ಈ ಊರು ಸಾವುಕಾರರು, ದೇಶ ಹಾಳವ್ರು, ಭೂಮಿ ಹಾಳವ್ರು, ಮನಿ ಹಾಳವ್ರು, ಇತಿಹಾಸದಲ್ಲಿ ನಾವು ಕಣ್ಣು ಒಂದಿಟ್ಟು ಮಿಂಚಿ ಕರಿಗೆ ಹೋಗ್ತಕ್ಕಂಥವ್ರು ಅದೀವಿ. ಸಂಸಾರದ ಬಲ್ಲಿ ಬಂದ್ ಕೆಟ್ಟ ನಂದನಿಂದಂದ ಈ ಕಾಲದೊಳಗ ನಾವ ಹಿಂಗೆ ಹೋಗವ್ರು ಅದೀವಿ. ಅದರ ಸಿದ್ದೇಶ್ವರಪ್ಪಗಳ ತಾಯಿ ಹೊಟ್ಟ್ಯಾಗ ಹುಟ್ಟರು ಸಹಿತ ಕರಗಲಾರದೆ, ಬಾಷ್ಪ ಆಗಲಾರದೆ, ಸೂರ್ಯ ಚಂದ್ರ ಇರುವವರೆಗೆ ಮುತ್ತಿನಂತೆ ಯಾವಾಗಲೂ ಕರಗಲಾರದಂಗ ಶಾಶ್ವತವಾಗಿ ಜಗತ್ತಿನಲ್ಲಿ ಕರಗಲಾರದ ಉಳಿದಿರುವಂತ ವ್ಯಕ್ತಿ ಯಾರಿದ್ರೆ ಅದನ್ನ ನಡೆದಾಡ ದೇವರು ಸಿದ್ದೇಶ್ವರಪ್ಪಗಳಂತ. ಮುತ್ತು ನೀರೊಳು ಹುಟ್ಟಿ ಮತ್ತೆ ನೀರಾಗುವುದೇ. ತುಪ್ಪ ಎಲ್ಲಿ ಹುಟ್ಟೈತ್ರಿ ಅಂದ್ರೆ ಎಲ್ಲಿ ಹುಟ್ಟ್ಯದ? ಹಾಲಿನೊಳಗ ಹುಟ್ಟ್ಯದ. ಹುಳಿ ಒಳಗಿಂದ ಬಂದದ, ಹಾಲಿನೊಳಗಿಂದ ಹುಟ್ಟ್ಯದ. ಅದರ ತಿರುಗಿ ಮತ್ತ ಹಾಲಿನೊಳಗೆ ಕುಡ್ಸಾಕ್ ಹೋದ್ರೆ ಕೂಡಂಗಿಲ್ಲ. ಹಂಗ ನಮ್ಮನಿ ಮೊಳಗ ಅಪ್ಪಗಳು ತುಪ್ಪಾಗಿ ಮುತ್ತಾಗಿ ಬೆಳಗ್ ಹೋಗಿರ್ತಕ್ಕಂಥ ಅಪ್ಪಗಳು ಇವತ್ತಿನ ದಿನ ಅವ್ರಿಗೆ ಹೋಗಿಲ್ಲ, ಬೈಲೊಳಗ ಬೈಲಾಗ್ಯಾರ. ಜ್ಞಾನ ದೃಷ್ಟಿಯಿಂದ ಯಾವಾಗಲೂ ಉಳ್ದಾರ, ಶರೀರ ದೃಷ್ಟಿಯಿಂದ ಒಂದಿಟ್ಟು ಹಳೆ ಅಂಗಿಯನ್ನು ತೆಗೆದು ಹೋಗದಾರ. ಅಂಗಿ ಕಡೆ ನೋಡಿದೊಳಕ್ ಹೆಚ್ಚು ಕಡೆ ಬಂದ ದುಃಖ ಆಗ್ತದ. ಅಂಗಿ ತೆಗೆದ ಬೈಲ್ ಕಡೆ ನೋಡ್ಲಿಕ್ಕೆ ಹೋದ್ರೆ ಅಪ್ಪಗಳು ಅಂತಕ್ಕಂಥದ್ದು ಯಾವಾಗಲೂ ಇರ್ತಾರೆ. ನಾವು ಆ ಕಡೆ ನೋಡ್ಬೇಕು. ಆದ್ರೆ ಇವತ್ತಿನ ಮಹಾಸಮಾಧಿ ನಮ್ಮ ಅಪ್ಪಗಳು ಶರೀರ ರೂಪದಲ್ಲಿ ಒಂದಿಷ್ಟು ಅದು ಅಂಗಿ ಕಳೆದು ಹೋದಂತ ದಿನ ಇವತ್ತಿನ ದಿನ. ಅಮೃತಾನಂದ ಅಪ್ಪಗಳು ಇವತ್ತಿನ ದಿನ ಏನ್ರಿ 18 ದಿನಗಳು ಶುರುವಾಯ್ತು. ಅಪ್ಪಗಳ ಪ್ರವಚನ ಮೊದಲ ಬಿಜಾಪುರದಾಗ ನಾವೆಲ್ಲರೂ ಕಲಿ ಹೊತ್ನ್ಯಾಗ ನಮ್ಮ ಶಿವಾನುಭವ ಮಂಟಪ ಸಿದ್ದೇಶ್ವರ ಸಂಸ್ಥೆ ಐತಿ ನೋಡ್ರಿ, ಅಲ್ಲಿ ಒಂದು ಮಂಟಪ ಅದ, ಅಪ್ಪಗಳು ಕಟ್ಸಿದ್ದದು. ಅಪ್ಪಗಳು ಮೊದಲು ಶುರು ಮಾಡಿದಾಗ ಅಟ್ಟ ಒಂದು 200 ಜನನ ಕೊಂಡ್ತಿದ್ರು. ಮುಂದೆ ಅಪ್ಪಗಳ ಜ್ಞಾನಕ್ಕೆ ಒಳಗಿನ ತುಂಬಿ ಸಿದ್ದೇಶ್ವರ ಗುಡಿ ಹೊರಗಿನ ಕೊಂಡಾಕತ್ರು. ಮುಂದೆ ರಸ್ತಾಗಳೆಲ್ಲ ತುಂಬಾಕಂತು. ಮುಂದಲ್ಲಿ ಸಾಲಾರ್ದ ಬಿಜಾಪುರ ಮಠದಾಗ ಬಂದಾಗ 10 ಎಕರೆ ಜಮೀನು ತುಂಬಾಕ ಚಾಲು ಆಯ್ತು. ಇವತ್ತು ಅಮೃತಾನಂದ ಅಪ್ಪಗಳು ಇಂಡಿ ಒಳಗೆ ಶುರು ಮಾಡಿದಂತ ಈ ಪ್ರವಚನ ಗುರುಗಳ ತತ್ವದಲ್ಲೇ ನಡಿಬೇಕಲ್ಲ ಜೀವನದೊಳಗ. ಅದು ಸಿದ್ದೇಶ್ವರ ಅಪ್ಪಗಳ ಶಿಷ್ಯರ ಪರಂಪರೆಯಲ್ಲಿ ಟಾಟಾ ಕಂಪನಿದ ಯಾವುದೇ ವಸ್ತು ಇರಲಿ ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಿರ್ಲ, ಸಿದ್ದೇಶ್ವರ ಅಪ್ಪಗಳ ಕೈಯಾಗಿದ್ದಂತ ವಸ್ತು ಪಕ್ಕಾ ಗ್ಯಾರಂಟಿ. ಸನ್ಯಾಸಿಗಳು ನಮ್ಗೆಲ್ಲರಿಗೂ ಒಂದು ಮಾತು ಗೊತ್ತಿರಲಿ. ಅದರ ಅಪ್ಪಗಳು ಹೋದ್ರು, ಅವರ ಶಿಷ್ಯರೆಲ್ಲ ಯಾವ ಕಲ್ಲು ಮಣ್ಣಿಗೆ ಉತ್ತರಾಧಿಕಾರಿಗಳಿಲ್ಲ. ಇಲ್ಲಿ ಒಂದು ಸನ್ಯಾಸಿ ಬಳಗೈತಿ ಅಲ್ಲ, ಕಲ್ಲು ಮಣ್ಣಿಗಳಿಗೆ ಉತ್ತರಾಧಿಕಾರಿಗಳಿಲ್ಲ. ಅಪ್ಪಗಳು ಕೊಟ್ಟಂತ ಸಂಸ್ಕಾರಕ್ಕೆ ಉತ್ತರಾಧಿಕಾರಿಗಳದಾರ, ಸಂಸ್ಕಾರ ಉತ್ತರಾಧಿಕಾರಿ ಅದಾರ. ಮಾತಾಡುವಂತ ನಮ್ಮ ದೇವರು ಇವತ್ತಿಂದ ಹೋದ್ರು ಸಹಿತ ಇವತ್ತರೊಳಗೆಲ್ಲ ಜ್ಞಾನವನ್ನ ತುಂಬಿ ಈ ಜ್ಞಾನದ ದೀಪಗಳನ್ನ ಈ ಸನ್ಯಾಸಿಗಳ ಬಳಗ ಅಪ್ಪಗಳ ಶಿಷ್ಯರದಲ್ಲ ಜ್ಞಾನಗಳನ್ನ ತುಂಬಿ ಈ ಜ್ಞಾನಗಳ ದೀಪನ್ನ ಭಾರತ ದೇಶ ಅಪ್ಪಗಳು ಹಚ್ಚಿ ಹೋಗ್ಯಾರಲ್ಲ ಕತ್ಲಿ ಕಳಿ ಸಲುವಾಗಿ. ಇದ ನಮ್ಮ ಅಪ್ಪಗಳು ನಮ್ಮ ಮ್ಯಾಲ ಮಾಡಿರುವಂತ ದೊಡ್ಡ ಆಶೀರ್ವಾದ. ನಮ್ಮ ಅಪ್ಪಗಳು ನಿಮ್ಮೆಲ್ಲರಿಗೂ ಕೂತವ್ರಿಗೆ ಒಂದು ಮಾತು ಕೇಳ್ತಾನೆ, ನಿಮ್ ಚಲೋ ಒಂದು ಮನಿ ಐತಿ ಅಂತ ತಿಳ್ಕೊರಿ. ಒಂದು ಮನಿ ಒಟ್ಟು ಒಂದಿಟ್ಟು ಮೂಲಿ ಫಳ್ಳು ಬಿಡ್ಲಾರ್ದ, ಒಂದು ಮೂಲಿನೂ ಸಹಿತ ಫಳ್ಳು ಬಿಡ್ಲಾರ್ದ ಒಟ್ಟು ತುಂಬಾಕ್ ಬರಂಗಿಲ್ಲ. 1000 ಚೀಲ ತೊಗರಿ ತಗೊಂಡ್ ಬಂದು ಗೋಡಾವನ್ದಾಗ ತುಂಬ್ರಿ, 1000 ಚೀಲ ತೊಗರಿ ತಗೊಂಡ್ ಗೋಡಾವನ್ದಾಗ ಒತ್ತಿ ತುಂಬ್ರಿವ, ಅಥವಾ ಸಕ್ರಿ ತುಂಬ್ರಿ, ಜೋಳ ತುಂಬ್ರಿ, ಎಷ್ಟು ಒತ್ತಿ ತುಂಬ್ರು ಸಹಿತ ಎಲ್ರಿ ಮೂಲ್ಯಾಗ ಒಂದಿಟ್ಟು ಉಳಿತೈತಿಲ್ರಿ? ಹ್ಞೂ ಅನ್ರಿ ಪಟ್ನ ಎದ್ದು ನಿಂತೇನೆ. ಅದಕ್ಕೆ ನೀವು ಒಟ್ಟು ಹೋಗ್ಬಾರ್ದ ಅಡ್ಡಾಗೋ ಸಲುವಾಗಿ ಎದ್ದು ನಿಂತೇನೆ ನಾನು. ಪ್ರಶ್ನೆ ಅಲ್ರಿ, ಎಷ್ಟು ಒತ್ತಿ ತುಂಬ್ರ ಒಂದಿಟ್ಟು ಮೂಲ ಎಲ್ರಿ ಮ್ಯಾಕ್ ಫಳ್ಳು ಉಳಿತೈತಿಲ್ಲ ಗೋಡಾವನದಾಗ. ಅದ್ರ ಒಟ್ಟ ಫಳ್ಳು ಇರ್ಲಾರ್ದ ತುಂಬುವಂಥದ್ದು ಒಂದು ಯಾವ್ದ್ರ ವಸ್ತು ಐತಿ ಅನ್ನೋ ಒಂದು ವಸ್ತು ಐತಿವ. ಸಕ್ರೆ ಅಲ್ಲ, ತೊಗರಿ ಅಲ್ಲ, ಜ್ವಾಳ ಅಲ್ಲ, ಏನೋ ಮಾಡ್ಬೇಡ್ರಿ, ಸ್ವಚ್ಛ ಗೋಡಾವನ ಕಸ ಹೊಡ್ರಿ ಅವ, ಒಂದು ರಂಗೋಲಿ ಹಾಕ್ರಿ, ಹೊತ್ತು ಮುನಿಗಿದ ಬಳಕ ಒಂದು ಚಂದ ಅಂತ ದೀಪ ಹಚ್ಚ್ರಿ ಅವ್ವ. ದೀಪ ಹಚ್ಚಿ ಬಿಡ್ರಿ, ತೊಗರಿಲೆ ತುಂಬಂಗಿಲ್ಲ, ಸಕ್ಕರೆ ತುಂಬಂಗಿಲ್ಲ. ಒಂದು ದೀಪ ಹಚ್ಚಿಟ್ರೆ ಗೋಡಾವನದೆಲ್ಲ ಮೂಲಿ ತುಂಬಿ ಕಿಟಕಿಯನ್ನ ಮತ್ತೆ ಹೊರಗೆ ಬರುವಂತ ಒಂದೇ ವಸ್ತು ಯಾವುದು? ಅದು ಬೆಳಕ ಜೀವನದಲ್ಲಿ. 100 ಎಕರೆ ನಿಮ್ಮದಿತ್ತಂದ್ರೆ ಮಗ್ಲಾಗಿ ನಾವು ಯಾವ ಮಾರಾಕ ನಿತ್ರ 105 ಎಕರೆ ಮಾಡ್ಬೇಕಂತ ಮನಸ್ಸಂತದ. ಇಂಡಿ ಒಳಗ್ ತೆಳಗ್ ಒಂದು 2 BHK ಇತ್ತಂದ್ರೆ ಮ್ಯಾಗಿಂದ ಕಟ್ಟಿ ಬ್ಯಾಡಗೆ ಕೊಡ್ರು ತೆಳಗಿರು ಅನ್ನಕ್ ಚಾಲು ಮಾಡ್ತದ. ಈ ಸಂಸಾರ ವಸ್ತುಗಳನ್ನ ಎಷ್ಟು ಮನುಷ್ಯನಾಗ ತುಂಬಿರು ಸಹಿತ ಅದೊಂದಿಟ್ಟು ಇಲ್ಲ ಅಂತ ಎಲ್ರ ಮೂಲ್ಯಾಗ ಫಳ್ಳು ಉಳಿತದ. ಅದ್ರ ಫಳ್ಳು ಉಳಿಲಾರ್ದ ಎಲ್ಲಾ ತುಂಬಿ ತೃಪ್ತ ಆಗುದು ಒಂದೇ ಯಾವುದು? ಒಳಗ ಜ್ಞಾನ ಅನ್ನುವಂತ ಒಂದು ಜ್ಞಾನದ ದೀಪ ಹಚ್ಚಿ ಬಿಟ್ರೆ ಒಳಗಿನ ಕತ್ಲಿ ಕಳೆದ ಎಲ್ಲ ಫಳ್ಳ ಇರ್ಲಾರ್ದ ತುಂಬಿ ನೀನೇ ದೇವ್ರಂತ ಫಳ್ಳಿ ಇರ್ಲಾರ್ದಂತ ಎಲ್ಲರೂ ಮನಸ್ಸುಗಳನ್ನ ತುಂಬಿರುವಂತ ಜ್ಞಾನದ ಬೆಳಕು ಯಾರ ಇದ್ರೆ ಅದು ನಡೆದಾಡೋ ದೇವರ ಸಿದ್ದೇಶ್ವರ ಅಪ್ಪಗಳು ಅಂತ ಹೇಳ್ಬೇಕು.
ಹೇಳ್ಬೇಕು. ಇನ್ನೊಂದು ಮಾತು, ಶುರುವಾದಾಗ ಯಾವಾಗೂ ಸಾವಕಾಶ ಇರ್ತದ, ಸಮಾಧಾನ ಇರ್ತದ. ಅಪ್ಪಗಳದ ಹೇಳುದು, ಈಗ ಅಮೃತಾನಂದ ಅಪ್ಪಗಳು ಮುಂಜಾನೆ ಪ್ರವಚನ, ಈ ಕಡೆ ಜ್ಞಾನದ ಭೂಮಿ ಕತ್ತಲೆಯನ್ನು ಕಳೆಯೋ ಸಲುವಾಗಿ ಪೂರ್ವ ದಿಶೆಗೆ ಒಬ್ಬ ಸೂರ್ಯ ಬರ್ತಾ ಇದ್ರೆ, ಮನಸ್ಸಿನ ಕತ್ತಲೆಯನ್ನು ಕಳೆಯೋ ಸಲುವಾಗಿ ಜ್ಞಾನ ಸೂರ್ಯಾಗಿ ಸಿದ್ದೇಶ್ವರ ಅಪ್ಪಗಳು 50-70 ವರ್ಷ ಅವರು ಜ್ಞಾನದ ಬೆಳಕ ಕೊಟ್ಟು, ಹೊರಗೊಂದು ಸೂರ್ಯ ಭೂಮಿ ಮೇಲೆ ಕತ್ತಲಿ ಕಳಿತು, ಒಳ ಜ್ಞಾನ ಸೂರ್ಯ ಮನಸ್ಸಿನ ಕತ್ಲಿ ಕಳೆದ ಅಂತ ಅಂದಂಗ ಹೇಳಿದಂಗ, ಹೊಳಿ ಎಲ್ಲಿ ಹುಟ್ಟುತ್ತದ ನದಿ ಅಲ್ಲಿ ಬಹಳ ಸಣ್ಣದಿರ್ತದೆ, ಮುಂದೆ ಬಂದಾಗ ಹಳ್ಳ ಕೊಳ್ಳ ಕೂಡಿ ಅಗರಾನಿ ಕೂಡಿ ದೊಡ್ಡದಾಗ್ತದೆ. ಅಮೃತ ಆನಂದ ಅಪ್ಪಗಳು ಇವತ್ತು ಇಂಡಿ ಪ್ರವಚನದೊಳಗೆ ಇಂಥ ಥಂಡಿ ಒಳಗ ಒಂದು 1000 ಜನ ನಾವು ಕೂಡೇವಿಲ್ಲ. ಮುಂದಿನ ಇನ್ನೊಂದು 8-10 ವರ್ಷನೊಳಗ ನಮ್ಮ ಅಪ್ಪಗಳ ದೊಡ್ಡ ಸಿದ್ದೇಶ್ವರ ಅಪ್ಪಗಳನ್ನ ಹೆಂಗ ನೋಡಿದ್ದೇವಲ್ಲ, ಅದೇ ಲೆಕ್ಕದಾಗ ಲಕ್ಷಗಟ್ಟಲೆ ಜನವನ್ನ ಎಲ್ಲರಿಗೆ ಜ್ಞಾನದ ಬೆಳಕ ಕೊಡುವಂತ ಆ ಜ್ಞಾನದ ವಾರಸಾದಾರರನ್ನ ಈ ಸನ್ಯಾಸಿಗಳಲ್ಲಿ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಯೋಗಾಚಾರ್ಯ ನಮ್ಮ ಅಮೃತಾನಂದ ಅಪ್ಪಗಳು ಅನ್ನಬಾರ್ದೇವ, ನಾವು ಅನ್ಬೇಕು ನಿಜವಾಗಲು. ಆದ್ರೆ ನಾವೆಲ್ಲ ಏನ್ ಮಾಡ್ಬೇಕು, ಯಾವ್ಯಾದಕ್ಕೋ ಕೂಡ್ತಿರ್ತೀವಿ, ಚಲೋದಕ್ಕಾಗಿ ನಾವು ಕೂಡ್ಬೇಕು. ಸೊಸಿ ಅತ್ತಿ ಹೇಳಂತ್ರಿ, ಸೊಸಿಗೆ ಇದೊಂದು ಪಣತೇತಿವ, ನಾಳೆ ಮಾನವಮಿ ಪಣತೇತಿ, ಈ ಮಾನವಮಿ ಇದನ್ನೊಂದಿಟ್ಟು ಸ್ವಚ್ಛ ತೊಳಿವ, 2 ದಿವಸನ್ಯಾಗ ದೀಪ ಹಾಕೋದತ್ತೆ ಅಂದಳು. ಈ ಅತ್ತಿ ಹೇಳಿಲ್ಲ, ಅತ್ತಿ ಹಿಡ್ಕೊಂಡು ಅದನ್ನ ಯಾರು ತೊಳೆದೇ ಇಲ್ಲ. ನಮ್ದು ಹೇಳತ್ತನ್ನ ತಂಡ್ಯಾಗ ಮಜಾ ಐತಿದೆ ಯಾರ್ರಿ. ಅತ್ತಿ ಈಗ ಮುದುಕಿತ್ತಲ್ಲ, ಅದು 100 ನೋಟ, ಒಂದು ಬಾಯಾಗ ಹಲ್ಲಿಲ್ಲ. ಅದು ಇಂಡಿ ಬಿಜಾಪುರ ರೋಡ್ ಆಗಿತ್ತು. ಆಕಿನೂ ತಿಕ್ಕಿಲ್ಲ, ಈಕಿನೂ ತಿಕ್ಕಿಲ್ಲ. ಒಟ್ಟ ಹಚ್ಚಿ ಅವ್ವ ಈ ಪಣತಿ ಹಿತ್ತಾಳಿದಿತ್ಲ, ಅದ ಮ್ಯಾಗ ಕಟಿ ಕೂತ್ತದ ಮಣ್ಣಿನ ಪಣತಿಗತೆ ಕಾಣತಿ. 1 ಇಂಚು ಕಟ್ಟಿ ಕೂತಿತ್ತ. ಅದ ನನ್ನಂತದ ಮಳ್ಳು ಸೊಸಿ ಇತ್ತು, ಅದ್ರ ಕೈಯಾಗ ಕೊಟ್ರತ್, ಇದನ್ನ ಚಂದ ಮಾಡೋದ್ ಕೊಟ್ರತ್ತ. ಪಾಪ ಮಳ್ಳಿತ್ತದ, ತಗೊಳ್ಳೋದು ಬೂದಿ ಹಚ್ಚಿ ತಿಕ್ಕುದು, ತಗೊಳ್ಳೋದು ತಿಕ್ಕುದು, ಮಾತಾಟ ಕರ್ಗ ಆಗೈತತ್ತ. ಅಮೃತಾನಂದ ಅಪ್ಪಗಳು ದಿನ ಅವ್ರ ಮನೆ ಮುಂದಿಂದ ವಾಕಿಂಗ್ ಹೋಗ್ತಿರು, ಪ್ರವಚನ ಚಾಲು ಇತ್ತು. ಅವ್ರಂದ್ರು, ಏತಗಿ ದಿನ ನೋಡ್ತಲ್ಲ ಒಂದ ಹಾಡ ಹಾಡತ್ತಿದ್ವಿ, ಒಟ್ಟು ಅದನ್ನ ತಿಕ್ತಿ ಯಾಕ? ಪಾಪಿನ ಹತ್ತಿದೂ ಬಿಡಾಕ ಬರಂಗಿಲ್ಲ, ಆಕಿ ಕೈ ಮುಗಿದತಿಯಪ್ಪ. 3 ದಿನ ತಿಕ್ಕಿರೋದು ಹೊಲಸ್ ಹೋಗವಾತ. ಯಾಕಂದ್ರೆ ಇದನ್ನ ಯಾವಾಗ ತಿಕ್ಕ್ಯಾರ ಕೇಳತ್ತ. ನಮ್ಮ ಅತ್ತಿನೂ ತಿಕ್ಕಿಲ್ಲ, ನನಗ ತಿಕ್ಕಂತಾರು. ನಾಳೆ ದೀಪ ಹಾಕೋದೈತಿ, ಸಿಟ್ಟಿಗೆ ಬರತಾಳು, ಹೆಂಗ್ ಮಾಡೋದು? ಅಪ್ಪಗಳಂದ್ರಂತ, 100 ವರ್ಷ ತನ್ನ ಮಣ್ಣು ಕುತ್ತು ಗಟ್ಟಿ ಆಗೈತಿ, ಒಂದಿಟ್ಟು ನೀರ್ಲೆ ಹೆಂಗ ಹೋಗ್ತೈತಿ ಯಪ್ಪ, ಇದ ಸ್ವಚ್ಛ ಆಗಂಗ ಒಂದ್ ಏನ್ರ ಹಾದಿ ತೋರಿಸ್ರಿಯಪ್ಪ, ಸಾಯಿತ್ವನ ನಿಮ್ನ ಮರೆಯಂಗಿಲ್ಲ ಅಂದ್ರತ್ತ. ಅಮೃತಾನಂದ ಅಪ್ಪಗಳು ಅಂದಂದ್ರೆ, ಇದು ಬೂದಿಲೆ ನೀರ್ಲೆ ಹೋಗಂಗಿಲ್ಲ, ಒಲ್ಯಾಗ ಅಡಿಗೆ ಮಾಡೋತ್ನ್ಯಾಗ ಬೆಂಕಿ ಹಾಕ್ತೀರ ಅಂತ ಕೇಳತಿ. ನಮ್ಮ ಮನ್ಯಾಗ 50 ಮಂದಿ ಅದಾರಿ, ಒಡಗಟ್ಟಿಗೆ ಹಚ್ಚಿದ್ವಿ ಅಂದ್ರೆ 10 ಮನತನ ಅಡಿಗೆ ಮಾಡತ್ತೀವಿ. ಇದಕ್ಕೆ ನೀರ್ ಹಚ್ಚಬೇಡ, ತಗೊಂಡ್ ಹೋದ ಒಲ್ಯಾಗ ಹೋಗದ್ ಬಿಡವು, ಹೆಂಗಾಗತೈತಿ ನೋಡಂದ್ರತ್ತ. ಗುರುಗಳ ಮಾತು ಕೇಳಿ ಒಲ್ಯಾಗ ಹೋಗದಳತ್ರಿ. ಮಧ್ಯಾಹ್ನ ಅಡಿಗೆ ಆಗುತ್ತಾನ, ಮ್ಯಾಗಿಂದ ಕೊಳಿ ಎಲ್ಲ ಸ್ವಚ್ಛ ಹಂಗೆ ಸುಟ್ಟು ಹೋತತ್ತ. ತೆಗೆದು ನೋಡಿದಾಗ ಜಳ ಹೊಳಿತಂತ, ದೀಪ ಹಾಕಿ ಕೇಳತ್ರಿ. ಹಂಗ ಅನೇಕ ಜನ್ಮದಿಂದ ಇರುವಂತ ಈ ಪಾಪದ ಕಟ್ಟಿ ಕೂತ್ತ ಕೊಳಕು ಕೂತ್ತಂತ ನಮ್ಮ ಮನಸ್ಸುಗಳೆಲ್ಲ ಕೊಳಕು ಕೂತ್ತು ಪಣತಿ ಆಗ್ಯಾವ. 18 ದಿನ ಈ ಜ್ಞಾನದ ಏನು ಹೊತ್ತಸ್ಯಾರಲ್ಲ, ಇದ್ರಾಗ ನಮ್ಮ ಮನಸ್ಸು ಕೊಟ್ಟ ಎಲ್ಲ ಪಾಪದ ಕೊಳಿ ಹೋಗಿ ಹೊಳೆಯುವಂತ ಪಣತಿಗಳು ನಮ್ಮ ಆಗಿ ಅಲ್ಲೊಂದು ಜ್ಞಾನದ ದೀಪ ಹೊತ್ತಿರ ಸಾಕು, ಜ್ಞಾನ ಯೋಗಿಗಳ ಜೀವನ ಕಂಡು ಉದ್ಧಾರ ಆಗ್ತದೇವ. ಎಲ್ಲ ಹೋದ್ರ ಸಿಗುತ್ತದ, ನಾವ್ ಮ್ಯಾಗಿಂದಕ ಬಹಳ ಮಾಡಂಗಿಲ್ಲ ಯವ. ಸುಮ್ಮನೆ ನಿಮ್ಗೆ ಎದ್ದು ನಿಂತಾನೆ ಹೇಳ್ಕೊಂಡು ಏನು ನಮ್ಮ ಮ್ಯಾಗಿಂದ ಗಂಟನ ಹಾಕೊಳ್ಳೋದು, ಸಿರಿ ತೊಟ್ಕೊಳ್ಳೋದು, ಅಲ್ಲಿ ಹಚ್ಕೊಳ್ರಿ ಇಲ್ಲಿ ಹಚ್ಕೊಳ್ರಿ. ನಮ್ ಇವ್ರು ಏನೂ ಇಲ್ರಿ. ಕೊಳ್ಳಾಗ ಒಂದು ಚೈನ, ಕೈಯಾಗ ಒಂದು ಗಡಿಯಾರ, ಭಾಳ ಅದ್ರ 1-2 ಉಂಗುರ. ನಿಮ್ಮ 108 ರೀ, ನಿಮ್ಮ ಭಾಳ ಕೆಟ್ಟವ. 101 ಆಗಿ 1,30,30,000 ಮಾಡಿದವ್ರು ಯಾರ? 1,30,30,000 ಮಾಡಿದವ್ರು ಯಾರ? ನೀವ. ಅದಕ್ಕಾಗಿ ನಾವು ಅವಾಗಿಂದ ನಾವು ಕಟ್ಟಿಗೆ ಗುಂಡ್ಗಡಿ ಹಾಕೊಳಕ್ ಚಾಲೂ ಮಾಡಿದೆವು. ಯಾವ ಹಂಗಿಲ್ಲ, ಎಲ್ಲಿ ಬೇಕಾದ್ರೆ ಬಸ್ ಸ್ಟ್ಯಾಂಡ್ನಾಗ್ರೆ ಬಿಡ್ರಿ, ಇದನ್ನ ಯಾವ ಒಪ್ಪ ಮುತ್ಯಾವ್ರದಿ ಓಂ ನಮಃ ಶಿವಾಯ. ನಿಮ್ಮ ಹಂಗಿಲ್ಲ, ನೀವು 1 ಲಕ್ಷ. ನಮ್ಮ ಮಂದಿ ಐತಿ ನೋಡ್ರಿ, ಇವ್ ಕ್ಯಾನ್ ಐತ್ರಿ. ನಮ್ಮ ಮಂದಿಗೆ ಏನೂ ಇಲ್ಲ, ಬಹಳ ದೊಡ್ಡ. ನಾವು ಸಣ್ಣಾಗಿದ್ದಾಗ ಒಂದು ಲ್ಯಾಕ್ ಇರ್ತೀವ, ಏನ್ ಹೇಳಿ ಗೊತ್ತ್ರಿ? ಏನ್ರಿ, ಒಂದು ಗಡಿಯಾರ ಹಾಕ್ತಿರಿ, HMT ಟ್ಯಾಕ್ಟರ್ ಅಲ್ಲ, HMT ಗಡಿಯಾರ ಹಾಕ್ತಿದ್ರಿ. ಮಜಾ ಇತ್ತು ನಾವು ಸಣ್ಣಾಗಿದ್ದಾಗ. ನಮಗಲ್ರಿ, ನಾವು ಮದುವೆ ಆಗದ ಹೋಗ್ತಿದ್ದೀವಲ್ಲ. ಒಟ್ಟು ಅವ್ನು ತಿಳಿಲಿ ಬಿಡ್ಲಿ, ಹಳೆಯಾಗ ಏನ್ ಹಾಕಿರು? ಗಡಿಯಾರ ಹಾಕಿರು. ಏನ್ ಹಾಕಿರು? ಒಂದು ಚೈನ್ ಹಾಕಿರು, ಗಡಿಯಾರ ಹಾಕಿರು. ಗಡಿಯಾರ ತಿಳಿಲಿ ಬಿಡಿ. ಯಾವ ಬಿಜಾಪುರ್ಗೆ ಬರತ್ತಿದ್ದತ್ರಿ, ದೋತ್ರ ಟೋಪಿಗೆ ಮದುವೆ ಹೊಸದಾಗಿತ್ರಿ. ಮುಂದಿನ ಶೀಟ್ ಮ್ಯಾಗ ಕೈ ಇಟ್ಟು ಕೂತವ್ ಶಟ್ಕೊಂಡು. ಇವ್ ಮಗಲ ನಾವು ಕೇಳಿದ ಟೈಮ್ ಎಟ್ಟಾಗೈತಿ ಅಂದ. ಏಯ್ ಟೈಮ್ ಕೇಳಿ ಏನ್ ಮಾಡ್ತೀವಿ ಅಂದ್ ನಾವು. ಬಸ್ಸಿನಕಿಂತ ಮುಂದೆ ಓಡಾವದೇನ, ಬಿಜಾಪುರ್ಗೆ ಬರುತ್ತಾನ 10 ಸಲ ಕೇಳ್ದತ್ಯವ.
ಕಡೆಗೆ ನಿಮ್ಗೆ ಹೇಳ್ಬೇಕಾಗಿತ್ತಂದ್ರ 10 ಸಲ ಕೇಳಿದ. ಕಡೆ ಗೋಳ ಗುಮ್ಮಟ ತನ ಇಳಿದ್ರತ್ ಇಬ್ರು ಕೂಡ ಎಟ್ಟಾತು ಅಂದ್. ಅವಾಗ ಅವ್ ಬಸ್ಸಿಂದ ಕರ್ಕೊಂಡು ಹೋದತ್ತಿ ಗಡ್ಯಾರ್ದವ. ನೀನು ನೋಡು ನನಗೂ ಹೇಳು ಅಂದ. ನೀನು ನೋಡು ಅಂದ್ರೆ ಇತ್ರ ಮ್ಯಾಂದ ಗೊತ್ತಾತೇವ. ಏನ್ ಗೊತ್ತಾತು? ಇವಾಗ ಟೈಮ್ ಗೊತ್ತಾಗಲಿಲ್ಲ ಅಂತ ತಿಳ್ಕೊಂಡು. ಅದಕ್ಕಾಗಿ ಅವ್ವ ನಾನು ಹೇಳೋದು ಗೊತ್ತಿದ್ ಮ್ಯಾಗಿಂದಕ್ಕ ನಾವೆಲ್ಲ ಸುಂದರ ಮಾಡಂಗಿಲ್ಲ. ಇನ್ನೊಂದ್ 2-3 ಮಿನಿಟ್ನಾಗ ಮುಗಿಸ್ತು ನೋಡ್ರಿ. ಒಬ್ಬ ಯಾವ ಹಂಗ ಹೇಳಿದತ್ತ ಒಂದು ಚೀಟಿ ಕೊಟ್ರತ್ರಿ. ಚೀಟಿ ಕೊಟ್ರತ್ ಹೇಳು ಲೆಕ್ಕನಾಗ ಅವ್ ಕಿಶಾಗ ಹಾಕೊಂಡ್ ದಕ್ಷಿಣ ಕೊಟ್ರತ್ತೇಳಿ. ಮತ್ತೊಂದು ಕೊಟ್ರತ್ 7 ಗಂಟೆ ತನ 7 ಚೀಟಿ ಕೊಟ್ರತ್ ಬಿಡವಾರು. ಕಡೆ ಹಿಂದಿನ ಅವಾಗ ಅಂದ್ರತ್ ಜಗ್ ರಂಗಿ ಅದತ್. ಅವ ಅಂಗಿ ಕಳ್ದ ಶುರು ಮಾಡಿದತ್ತ. ಯೂಟ್ಯೂಬ್ನಾಗ ಬರ್ತಾವ್ ನೋಡ್ರಿ, ಅವ್ ಮಜಾ ಇರ್ತೈತಿ ಪ್ರವಚನ ಎಲ್ಲ. ನಮ್ಮ ಹಿಂಗಿರಂಗಿಲ್ಲ. ತಬಲಾ ಬಾರ್ಸವ್ರ ಒಂದ್ 5-6 ಮಂದಿ ಇರ್ತಾರ. ಹಿಂಗ ಒಂಟಿಗೆ ಇಲ್ಲ. ನಾ ಒಂದೇ ಹತ್ತು ಬಂದೇನಿ. ಯವ ನಿಮ್ಗೆಲ್ಲ ಒಂದ್ ಮಾತು ಕೇಳ್ತೀನಿ. ಮದ್ವಿ ಸಂತಿ ಮಾಡಕ್ ಹೋಗ್ತಿರಿಲ್ಲ? ದೊಡ್ಡ ಅಂಗಡ್ಯಾಗ ಅರಿವಿ ಅಂಗಡ್ಯಾಗ ಅದು ಹೋಗ್ತಿರಿಲ್ಲ? ಒಂದ್ 5 ಸೀರೆ ತಗೋತಾರ. ಅಕ್ಕಿ ಕಾಳ ಸೀರೆ, ಅರಿಶಿನ ಸೀರೆ, ಪತ್ಲಿ ಅದು ನಮ್ಗೇನ್ ಗೊತ್ತಿಲ್ಲ. ನಮ್ದು ಒಂದರೇ ಕ್ಯಾಂಪ. ನಮ್ದು ಒಂದೇವ. ನಿಮ್ಮ 5 ಸೀರೆ ತಗೋತಾರ. ಸೊಸಿ ಸಲುವಾಗಿ 1 ಲಕ್ಷ ರೇಷ್ಮೆ ಸೀರೆ ತಗೋತೀರಿ. ಓದ್ತೇನ್ರಿ? ಸುಮ್ಮನೆ ನಿಮ್ಗೊಂದು ಮಾತು ಕೇಳ್ತಾನೆ. ಲಕ್ಷ್ಮಿ ತಗೋತಿರ್ಲಿ ಚೆನ್ನಾಗಿ ರೇಷ್ಮೆ ಸೀರೆ 1 ಲಕ್ಷ ರೂಪಾಯಿ. ಯಾವ್ದ್ರಿ ಸೀರೆ? ಯಾವ್ದ್ರಿ? 1 ಲಕ್ಷ ರೂಪಾಯಿ ರೇಷ್ಮೆ ಸೀರೆ. ಇವ ಈ ಸೀರೆ ಎದ್ರ ಹಾಕಿ ಕೊಡ್ತಾರು? ಬಡಗನ ಎದ್ರ ಹಾಕಿ ಕೊಡ್ತಾರ? ಸಿಮೆಂಟ್ ಚೀಲ ಹಾಕಿ ಕೊಡ್ತಾರ ಅಂದಿರಿ ಮಳಗೋಡ್ರೆ? ಏಯ್ ಬಡಗನ ಹೇಳ್ರಿ ಎದ್ರ ಬಡ ಬಡ ಮಾತಾಡ್ರಿ. ಬಾಕ್ಸಿಗೆ ಕೊಟ್ರೇನೆ ಅದಕ್ಕೆ ಕೊಟ್ರಿ. ಸೀರೆ 1 ಲಕ್ಷ ಮ್ಯಾಗಿನ ಬಾಕ್ಸ್ ಇವ. ಮ್ಯಾಗಿನ ಬಾಕ್ಸ್ ಇಲ್ಲ. ಒಳಗಿನ ಸೀರೆಗೆ 1 ಲಕ್ಷ ರೂಪಾಯಿ ಕೊಟ್ಟಿವಿ. ಹ್ಞೂ ಅನ್ರಿ ಅವಂದಿಲ್ಲ. ಮತ್ತೆ ನಿಮಗೆ 2 ಕೂಡಿ ಒಳಗೆ ತಿಜೋರಾಗಿ ಇಡುತ್ತಾಗ ಏನೇನು ಇಡ್ತಾರೆ ಇವ? 2 ಕೂಡಿ ಇಡ್ತಾರೆ. ಇಲ್ಲ ಗೊತ್ತಿಲ್ಲ. ತೋರಿಸೋದು, ಮುಚ್ಚೋದು, ಇಡುದು, ತೋರಿಸೋದು. ಈ ಸೀರೆ ಕೂಡ ಬಾಕ್ಸ್ ಎಟ್ಟೋತನ ಐತಿ ಗೊತ್ತೈತೆ ನೀವ? ಎಟ್ಟೋತನ ಗಳಿಗೆ ಮುರಿದ ನಾವು ಮೇ ಮ್ಯಾಗ ಇಟ್ಕೊಳಂಗಿಲ್ಲ. ಎಟ್ಟೋತನ ದಿನ ಬಾಕ್ಸ್ ತಿಜೋರಿಯಾಗಿ ಹೋಗ್ತತಿವ. ಲಾಕ್ ಎತ್ತರ ಬಾಕ್ಸ್ ಮಾಡಿಲ್ಲ. ಯಾವ್ದೇನು ನಾವು ಸೀರೆ ತೊಟ್ಕೋತಿಲ್ಲ, ಬಾಕ್ಸ್ ಎಲ್ಲಿ ಹೋಗ್ತದ? ಅಡಿಗೆ ಮನ್ಯಾಗ ಒಲಿ ಒತ್ಸಕ್ ಹೋಗಿರ್ತದ. ಅದ್ರ ಮ್ಯಾಗ ಹೋಗಿ ಸೀರೆ ಉಟ್ಕೊಂಡ್ ನಿಂತಿರ್ತಾಳ ನೋಡ್ರೇನ್ರಿ. ಆಕೆ ಬಾತ್ರೂಮ್ಗೆ ಹೋಗಿಲ್ಲ, ಜಳಕನೂ ಮಾಡಿಲ್ಲ. ಇವ ಅದ ಮ್ಯಾಗಿಂದ ಇರ್ತೈತಿ ನೋಡ್ರಿ. ಇವ ಉಟ್ಕೊಂಡ್ ಮರುದಿನ ಒಲ್ಯಾಗ ಹೋಗ್ತದೆ. ಹಂಗ ನಾವು ಸೈತನ ಗಂಟನ್ ಹಾಕಿದೀವಿ, ಹೂವ ಹಾಕಿದೀವಿ, ಪೌಡರ್ ಹಚ್ಚಿದೀವಿ, ಬಂಗಾರ ಹಾಕಿದೀವ. ಸಾಯುತನ ಏನು ಶೃಂಗಾರ ಮಾಡೋ ಸಹಿತ ಮ್ಯಾಗಿನ ಬಾಕ್ಸ್ಗ ಮಾಡೇವಿ. ಅದ್ರ ಒಳಗಿನ ರೇಷ್ಮೆ ಸೀರೆ ಬ್ಯಾರೇನ ಐತಿವ. ಹಂಗ ಬಂದ್ ಹೋಗುದೈತಿಲ್ಲ ಈ ಶರೀರ, ಇದು ಬಾಕ್ಸ್ ಐತಿವ. ಖರೇ ರೇಷ್ಮೆ ಸೀರೆ ಅಂತ ಒಳಗೊಂದೈತಿಲ್ಲ, ಅದು ಆತ್ಮ ಪರಮಾತ್ಮ, ಅದು ಮಹಾಲಿಂಗ ಸತ್ಯ ವಸ್ತು. ಸ್ವಾಮಿಗಳು ಏನೋ ನಗಸ್ ಹೋಗಿರ ಅನ್ನೋದು ಬೇಡ. ನಗಸುದ್ರೊಳಗೂ ಒಂದ್ ಏನ ಇರ್ತದ. ಅತ್ತಿ ಸೊಸಿ ಕುಡಿ ಇಬ್ರು ಇಂಡಿಗೆ ಮದಿಗೆ ಬಂದ್ರ. ಇದು ಕಡೆಯದ ನೋಡು. ಕೊಂಡತನ ತೆಳಗ ಅತ್ತಿ ಸೊಸಿ ಕೂಡಿ ಮತ್ತೀಗ ಭಾರತನ ಹೇಳ್ರಿ. ಯಾವ್ರ ಮತ್ ಇದನ್ನ ಮಾಡ ಮತ್ ಹೋಗ್ಬೇಕಾರ ಇನ್ನ ಕಾರ್ಯಕ್ರಮ ಅದೇವ. ಅತ್ತಿ ಸೊಸಿ ಕೂಡಿ ಇಬ್ರು ಕೂಡಿ ಬಂದ್ರತ್ ಮದ್ವಿ ಕೂತಿರತ್ತ. ಬಸ್ ಮಾಡ್ರಿ. ಅವ್ರ ಗೌಡ್ರನ ಮದ್ವಿ ಮೊಮ್ಮಕ್ಕಳ ನಮ್ಮ ಯಶವಂತರಾವ್ ಗೌಡ್ರ ಮೊಮ್ಮಕ್ಕಳ ಮದ್ವಿ, ದೊಡ್ಡ ಮದ್ವಿ. ಇನ್ನು ಶಾಸಕರ ಮನ್ಯಾನ ಮದ್ವಿ ಅಂದ್ರ 2 ಲಕ್ಷ ಮಂದಿ ಇಂಡಿಯಾಗ ದೊಡ್ಡ ಸ್ಟೇಡಿಯಂದಾಗ ಮದ್ವಿ. ಅವ್ರು ಬೀಗರು ಅತ್ತಿ ಸೊಸಿ ಮುಂದಿನ ಸೀಟ್ನಾಗ ಬಸ್ ಮ್ಯಾಗ ಕೂತಿರತ್ ಇಬ್ರು ಕೂಡಿ ಬಂದ್ರವ. ಅದು ಅತ್ತಿ ನನ್ನ ಒಂದಿಟ್ಟು ಬಹಳ ಮಾತಾಡ್ತಿತ್ತ. ಏನು ಬಂದು ಮುದುಕಿ ಇಳಿತು ನೋಡ್ರಿ ಮದ್ವ್ಯಾಗ. ಎಲ್ಲ ಗೆಳತ್ಯಾರ ಅಂದ್ರೆ ಎಲ್ಲ 100 ನೋಟ ಹಲ್ಲು ಹಾದ್ದು ಕಿವಿ ಕೇಳಾರ್ದ ಗೌರವ ಯಾವಾಗ ಬಂದಿ ಮಾಯಾಕ ಅನ್ಕೋತ ಇಟ್ಟು ಮಾತಾಡ್ತಿತ್ತು. ಒಬ್ಬಾಕಿ ಯಾವಾಕ್ರ ಹಳಿ ಬೀಗತಿ ಬಂದ್ಳಂದ್ರೆ 2 ಕೈ ಹಿಡಿದು ಜಗ್ಗುದು. ಕುಂಡ್ಲ ಮುದುಕ್ ಅದಾನೋ ಹೋಗ್ಯಾನೋ ಅಂದ್ರೆ ಫೋಟೋದಾಗ ಅದಾನೋ ಮನ್ಯಾಗ ಅದಾನೋ, ಗ್ವಾಡಿಗೆ ಅದಾನೋ ಗ್ವಾಡಿಗೆ ಕೂತಾನೋ. ಒಟ್ಟು ಹಳಿ ಮುದುಕ್ಯಾರ ನೋಡ್ರಿ. ನಾಶಿಸಿ ಎತ್ತರಿ ಗೊತ್ತ ನಾಶಿರಿ ಸ್ವಯತ್ ಜಗ್ಗುದು. ಮುಂದಿನವ್ರ ಮೋತಿ ಮ್ಯಾಗ ಛೀ ಅನ್ನೋದು. ಅದು ಏನು ಹಾಳಾಕಾಗೋತು ಏನಕ್ಕಾಗೋತಿವ. ಹಿಂಗಾಗಿ ಒಟ್ಟು 2 ಮಿನಿಟಾಗನ ಕುಂಡಕ್ಕಿ ಮತ್ತೆ ಅನ್ನಕಿ ಆಕಿ ಮೂಲ್ಯಾಗ ಆಕಿನ ಹುಡ್ಕೋತೋಗಿ ಜಗ್ಗಾಕಿ ಯಾವಾಗ ಬಂದಿ? ಬೋರ್ಕ್ ನೀರ್ ಅದಾವ ಇಲ್ಲೋ? ಇಲ್ಲಿ ನೀರು ಕುಡಿವಾಳಕಿ ಬೋರ್ ನೀರ ಕೇಳತ್ತ. ಸೊಸಿ ಒಂದು ಸಲ ನೋಡ್ಲ್, 2 ಸಲ ನೋಡ್ಲ್. ಮುದುಕಿ ಒಟ್ಟ ಕುಂಡುದು ಎಳುದು ಮಾಡಾಕೈತು. ಆ ಮದುವೆ ಮನ್ಯಾನ ಒಂದು ಚೌಕಿ ಮನಿ ತಗೊಂಡ್ರು. ಚೌಕಿ ಮನಿ ಅಂದ್ರೆ ಗೊತ್ತೇನ್ರಿ? ಆ ಮದುವೆ ಮನ್ಯಾನ ಒಂದು ಚೌಕಿ ಮನಿ ತಗೊಂಡಿಕಿ ಬೆನ್ ಹಿಂದ ನಿತ್ತಲ್ ಬಾಡಿ ಗಾರ್ಡ್. ಮುದುಕಿ ಕುಂಡು ಆಕಾರ ಕಾಣಕೂಲೆ ಪಟ್ನ ಮನಿ ಇಡಕ್ರಿ.
ಮುದುಕಿ ಅತನಿ ಮ್ಯಾಕ್ ಕೂತು ಭಾಷಣ ಮಾಡೋದು, ಮತ್ ಎದ್ದಕ್ಕೆ ಮುಂದೆ ಹೋಗಕಿ ಈಕೆ ಮಣಿ ತಗೊಂಡ್ ಬೆನ್ನು ಹತ್ತಕ್ರಿ. ಇವ್ರು ಹಿಡಿಯೋದಾಗಿಲ್ರಿ, ಇವ್ರದ್ದು ಬೇರೆನ ಕಾರ್ಯಕ್ರಮ ನಡೆದಿತ್ತು. ಮುಂಜಾನೆ ಹಿಡ್ಕೊಂಡು ಸಂಜೆ ಮಾಡಿತನ 101 ಸಲ ಮುದಿ ಕುತ್ತಿ ಆಯ್ತು, ಈಕೆ ಮಣಿ ತಗೊಂಡ್ ಬೆನ್ನ ಹತ್ತಿಳು. ಕಡೆ ಕಾರ್ಯಕ್ರಮ ಮುಗೀತು, ಊಟ ಆತು, ಇವ್ರು ಬಸ್ ಏರಾಕತ್ರು. ಅತ್ತಿನ ಕರ್ಕೊಂದಿಕ್ಕೆ ಸಾವಕಾಶ ಏರಾತಿಳು. ಅಲ್ಲಿ ಕಟ್ಟಿ ಮ್ಯಾಗ ಒಬ್ಬ ಮನುಷ್ಯ ಕೂತಿದ್ದ, ಅವ ಓಡ್ಕೋತ ಬಂದ, ತಂಗಿ ನಿಲ್ಲಂದ ಕೈ ಮುಗಿದ. ಯಾಕೋಪ ಅಂದಳ ಈಗ ಸೊಸಿ, ಯಾಕೋಪ ಅಂದಳ, ಸೊಸಿ ಇದ್ರ ಇರ್ಬೇಕ ನಿನ್ನಂತಕ್ಯವ, ಇನ್ನೊಂದು ಜನ್ಮ ಇದ್ರ ನನಗೆ ಸೊಸಿ ಆಗ್ಬೇಕು ನೀ ಅಂದ. ಯಾಕೋಪ ಅಂದಳಕಿ. ಮನ್ಯಾಗ ಅತ್ತಿ ಮಾವ ಅಂದ್ರ ಅವು ಅಪ್ಪನಂಗ ಅತ್ತಿ ಮಾವನ ಜೋಪಾನ ಮಾಡವ್ರದಾರ. ಇಟ್ಟು ದೊಡ್ಡ ಮದುವೆಯಾಗ ಸಹಿತ ಇಟ್ಟು ಜನ ಜಾತ್ರೆ ನೀವು ಉಣ್ಲಿಲ್ಲ ತಿನ್ಲಿಲ್ಲ, ನಿಮ್ಮ ಹತ್ತಿ ಕೂತಲ್ಲೆಲ್ಲ ಮಣ್ಣು ಹತ್ತಬಾರ್ದಂತ ಚೌಕಿ ಮಣ್ಣು ಇಟ್ಟಿವ. ನಿನ್ನಂತ ಸೊಸಿನ ನೋಡಿಲ್ಲ, ಮೈಗೆ ಮಣ್ಣು ಸಹಿತ ಹತ್ತು ಕೊಟ್ಲ, ಎಷ್ಟು ಪ್ರೀತಿ ಅತ್ತಿ ಮ್ಯಾಗ ಅಂದ. ಇವ್ ಅದ ಒಳಗಿಂದ ಬೇರೆನೇ ಇತ್ತು ಏನ್ರಿ, ಎಷ್ಟು ಪ್ರೀತಿ ನೀನ್ ಅತ್ತಿ ಮ್ಯಾಗ ಅಂದ. ಯಾವ್ದ್ರಿ ಮ್ಯಾಗ ಅಂದ್ರೆ ಈಕಿ ಕೂತಲ್ಲೆಲ್ಲ ಮನಿ ಇಡ್ತಿಲ್ಲ ಅದಕ್ಕ ಅಂದಳು, ಅದ್ರ ಸಲುವಾಗಿ ಇಟ್ಟಿಲ್ಲ ಅಂದಳು. ಮತ್ ಯಾವ್ದ್ರ ಸಲುವಾಗಿ ಮನಿ ಇಟ್ಕೋತ ಬೆನ್ನ ಹತ್ತಿ ಹಾಳಾಗಿ ಹೋಗಿಲ್ಲ, ಅಕ್ಕಿ ಸಲುವಾಗಿ ಯಾರು ಇಡ್ತಾರ, ಸಾತ್ರು ನನಗೇನು ಸಂಬಂಧ ಇಲ್ಲ. ಮತ್ ಯಾಕ ಬರುತ್ನ್ಯಾಗ ನನ್ನ ಸೀರೆ ಉಟ್ಕೊಂಡ್ ಬಂದಳ. ಇವೇನ್ ತಂಬಾಕ್ ಹಿಡ್ಕೊಂಡ್ ಈ ತಂಬಾಕ್ ಬಾಯಾಗ ಹಿಡ್ಕೊಂಡ್ ಕಟ್ಟಿ ಕೂತಿದ್ಲ, ಬಸ್ ಯಾವಾಗ ಹೋದ್ ಗೊತ್ತಾಗ್ಲಿಲ್ಲ. ಸುಮ್ಮ ಹಂಗಾರ ನೀವು ಭಾಳ ಅಗದಿ ಅಧ್ಯಾತ್ಮ, ನೀವು ನಿರಾಕಾರ ತತ್ವಜ್ಞಾನ ಹೇಳಿ ನೀವು ಮೈ ಬೀಗತ್ ಹಿಡ್ಕೊಂಡು ಹಂಗ ಆಗಂಗಿಲ್ಲ. ಜನ ಮೈ ಸಡ್ಲ ಆಗ್ಬೇಕಂತ ತಿಳ್ಕೊಂಡ. ಅದಕ್ಕಾಗಿ ಯವ್ವ ಜಗತ್ನಲ್ಲಿ ಎಲ್ಲರೂ ಬಂದು ಹೋಗ್ಯಾರ. ರಾಮನ ಯುಗ ಅಂತ ಒಂದು ಯುಗ ಇತ್ತವ. ಸಿದ್ದೇಶ್ವರಪ್ಪಳ ಬಗ್ಗೆ ಒಂದು ಮಾತು ಕಡೆಗೆ ಹೇಳಿ ನಾ ಕೊಡ್ತೀನಿ, ನಮ್ಮ ಅಪ್ಪಗಳ ಬಗ್ಗೆ. ರಾಮನ ಯುಗ ಅಂತ ಯುಗ ಇತ್ತವ. ಎಲ್ಲೆಲ್ಲಿ ರಾಮ ಕುಂತ ಹೋದಲ್ಲ ಅಲ್ಲಿ ರಾಮ ತೀರ್ಥ ಅಂತಂದ್ರು. ಇವ ಹೌದಿಲ್ಲ, ಎಲ್ಲೆಲ್ಲಿ ರಾಮ ಕುಂತ ಹೋದ ಅಲ್ಲಿ ರಾಮ ತೀರ್ಥ. ಎಲ್ಲೆಲ್ಲಿ ರಾಮ ಕುಂತ ಒಂದೊಂದು ಶಿವನ ಪೂಜಾ ಮಾಡಿ ಹೋದ ಅಲ್ಲಿ ರಾಮೇಶ್ವರ ಅಂತ ಹೇಳ್ರಿ ಅವ. ಹಂಗ 50-80 ವರ್ಷನಾಗ ನಮ್ಮ ಅಪ್ಪಗಳು ಎಲ್ಲೆಲ್ಲಿ ಪ್ರವಚನ ಮಾಡ್ಯಾರ, ಎಲ್ಲೆಲ್ಲ ಕುಂತ ಹೋಗ್ಯಾರಲ್ಲ ಅಲ್ಲಿ ಜ್ಞಾನ ಯೋಗಿಗಳ ಯುಗ. ಅದು ರಾಮತೀರ್ಥ, ಅದು ರಾಮಯುಗ ಅಂತ ಹೇಳಿದಂಗ ಅದು ಜ್ಞಾನ ಯುಗ ಅಂತ ಇವತ್ತೇನ ಅನ್ಸ್ಕೊಳ್ತದಲ್ಲ. ಅಂತ ಗುರುಗಳಿಗೆ ನಾವೆಲ್ಲರೂ ಸೇವಕರ ಶಿಷ್ಯರಾದದ್ದ ಇವತ್ತು ಭಾಗ್ಯ. ಅದೇ ಮಾರ್ಗದಲ್ಲಿ ಇವತ್ತಿನ ದಿನ ನಮ್ಮ ಅಮೃತಾನಂದಪ್ಪಗಳು ಮುಂಜಾವಿನಲ್ಲೇ ಅಲ್ಲಿ ಸೂರ್ಯ ಜ್ಞಾನ ಭೂಮಿ ಬೆಳಗೋತ್ನ್ಯಾಗ್ಯವ 3 ಯವ ತಲೆಯಾಗಿ ಇಟ್ಕೋಬೇಕು. ಭೂಮಿ ಕತ್ತಲಿಯನ್ನು ಕಳೆಯೋ ಸಲುವಾಗಿ ಸೂರ್ಯ ಬರಬೇಕು. ಮನೆಯನ್ನ ಭೂಮಿ ಕತ್ಲಿ ಹೋಗ್ಬೇಕಾದ್ರೆ ಸೂರ್ಯ ಬರಬೇಕು. ಮನಿ ಒಳಗಿನ ಕತ್ಲಿ ಹೋಗ್ಬೇಕಾಗಿತ್ತರಂದ ಹೋಗ್ಬೇಕು ತಾಯಿ ದೀಪ ಹಚ್ಚಬೇಕು. ಇವ ಮನಸ್ಸಿನ ಕತ್ತಲಿ ಹೋಗ್ಬೇಕಾದ್ರೆ ಅಮೃತಾನಂದಪ್ಪ ಪ್ರವಚನ ಕೇಳು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನ್ನೋದ್ರ ಜೊತೆಗೆ ಬಾಳ ಹೇಳಿ ಹಾದ ಯಾವ ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಬಂದಿದ್ದು ಅನ್ನೋಕ್ಕಿಂತಲೂ ಸಹಿತ ಇದು ಮ್ಯಾಲಿಂದ ಮೇಲೆ ನಡಿಬೇಕವ. ಯಾವಾಗ ವರ್ಷ ನಡಿಬೇಕು. ದಿನಕ್ಕೆ ಒಂದು ಮನಿ, ದಿನಕ್ಕೆ ಒಂದ್ ಮನಿ, ದಿನಕ್ಕೆ 3 ಸಲ ಕಸ ಹೊಡಿತಿರವ. 20 ವರ್ಷ ನಮ್ಮ ಮನುಷ್ಯನ ಕಸನ ಹೊಡೆದಿಲ್ಲ, ಅದು ಗ್ರಾಮ ಪಂಚಾಯತಿ ತಿಪ್ಪೆ ಆಗಬಾರ್ದೇವ. ಅಲ್ಲ, ಮನಿ ಸ್ವಚ್ಛ ಮಾಡೋ ಸಲುವಾಗಿ ಒಂದು ಕಸಬರಿ ಬೇಕು. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಮನಿ ಕಟ್ಟರು ಸಹಿತ 50 ಲಕ್ಷ ರೂಪಾಯಿದ ಕಸಬರಿಗೆ ಬೇಡ. ಅದ್ರ 50 ರೂಪಾಯಿ ಕಸಬರಿಗೆ ಮೂಲ್ಯಾಗ ಇರದಿದ್ರ 50 ಲಕ್ಷ ರೂಪಾಯಿದ ಮನಿ ಚಂದ ಕಾಣಾಗಿಲ್ಲವ. ಮನಿ ಸ್ವಚ್ಛ ಮಾಡಾಕ ಮೂಲ್ಯಾಗ ಒಂದು ಕಸಬರಿಗೆ ಬೇಕವ್ವ. ಮನಿ ಕತ್ಲಿ ಕಳ್ಯಾಕ ಮನ್ಯಾಗ ಒಂದು ದೀಪ ಬೇಕು. 1 ಕೋಟಿ ಮನಿ ಇದ್ರ ಕೋಟಿದ ದೀಪ ತರುದು ಬೇಡ. 10 ರೂಪಾಯಿ ದೀಪ 1 ಕೋಟಿ ಮನಿ ಬೆಳಗ್ತದೆ. ಹಂಗ 2 ಮನಿಗೆ ಬೇಕು. ಹೊಲಸು ಹೊರಗೆ ಹಾಕಾಕ ಒಂದು ಕಸಬರಿಗೆ, ಕತ್ಲಿ ಹೊರಗೆ ಹಾಕಕ್ಕೆ ಒಂದು ದೀಪ ಬೇಕಲ್ಲ. ಹಂಗೆ ಸತ್ಸಂಗ ಅನ್ನೋದು ನಮ್ಮ ಮನಸ್ಸನ್ನು ಹೊಲಸು ಹೊರಗೆ ಹಾಕಬೇಕು. ಈ ಮನಸ್ಸನ್ನುವಂತ ಕತ್ಲಿ ಪರಿಸರದೊಳಗ ಅಜ್ಞಾನ ಕತ್ಲಿ ತೆಗೆದು ಹಾಕೋ ಸಲುವಾಗಿ ಒಂದು ಜ್ಞಾನದ ಬೆಳಕ ಇಟ್ಟುಕೊಂಡು ಆ ಬೆಳಕದ ಜೊತೆಗೆ ಬದುಕಿನಂದ್ರ ಸತ್ಯ ಯಾವುದು ಅಸತ್ಯ ಯಾವುದು ಗೊತ್ತಾಗಿ ಸತ್ಯದ ಸಾಕ್ಷಾತ್ಕಾರ ಆಗಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಹಂಗ ಅನ್ನೋಂಗ ಇದೇ ದೇಗುಲ ಆಗ್ತದ. ಮನಸ್ಸೇ ಪರಿಸರ. ಇಲ್ಲಿ ಭಕ್ತಿ ಬೆಳೆಯನ್ನು ಬಿತ್ತಿ ಜ್ಞಾನದ ದೀಪದೊಳಗೆ ನಮ್ಮ ಆತ್ಮ ಸ್ವರೂಪವನ್ನು ತಿಳ್ಕೊಂಡು ಈ ಜೀವನ ತೀರ್ಥ ಆಗ್ಬೇಕಾಗಿತ್ತಂದ್ರೆ ಇಂಥ ಸತ್ಸಂಗ ಕೇಳಬೇಕು. ಅಮೃತಾನಂದ ಅಪ್ಪಗಳನ್ನ ಇಂಡಿ ತಾಲೂಕಟ್ಟ ಅಲ್ಲ, ಕರ್ನಾಟಕ ಅಲ್ಲ, ನಮ್ಮ ರಾಷ್ಟ್ರದೊಬ್ಬ ಯೋಗಿಗಳು, ಯೋಗಾಚಾರ್ಯರು, ರಾಷ್ಟ್ರದೊಬ್ಬರು ಸಂತರಂತ ಸಿದ್ದೇಶ್ವರ ಅಪ್ಪುಗಳನ್ನು ಯಾವ ದೃಷ್ಟಿಯಿಂದ ನಾವು ಬೆಳೆಸಿದ್ದೀವಲ್ಲ, ಅವ್ರ ಶಿಷ್ಯರಾಗಿ ಬೆನ್ನತ್ತಿದ್ದೀವಲ್ಲ, ನಿಮ್ಮ ಮನೆಗೆ ಊರಿಗೆ ಕರೆಸಿ ಅವರ ಜ್ಞಾನ, ಚಿಂತನೆ, ಆರೋಗ್ಯ, ಗೋಯಾತ್ರೆ, ಕೃಷಿ ಇದೆಲ್ಲರೂ ಆರೋಗ್ಯ, ಭಾರತ, ಸಂಸ್ಕೃತಿ, ದೇಶ, ಧರ್ಮ, ಸಂಸ್ಕೃತಿ ಇದನ್ನು ಉಳೋ ಸಲುವಾಗಿ ಅವ್ರ ಕೈಯಾಗ ಗುರುಗಳು ಕೊಟ್ಟಂತ ಜ್ಞಾನದ ದೀಪದ ಜೊತೆಗೆ ತಾವೆಲ್ಲರ ಕೈ ಜೋಡಿಸಿ ಅಖಂಡ ಭಾರತವನ್ನ
ವಿಶ್ವಗುರು ಭಾರತವನ್ನು ಮಾಡೋಣ ಅನ್ನುವಂಥ ಮಾತಿನ ಜೊತೆಗೆ 4 ಮಾತು ಹೇಳಿಲ್ಲ, ಎದ್ ನಿಂತು ಹೆಚ್ಚು ಹೇಳಿ ನೀವು. ಸಾರಿ, ನಮಸ್ಕಾರ.